ಕಲಬುರಗಿಯಲ್ಲಿ ಚಳಿಯ ಆರ್ಭಟಕ್ಕೆ ಜನರು ತತ್ತರಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ತಾಪಮಾನ ಕುಸಿತ ಕಂಡಿದೆ. ಬೀದರ್ನಲ್ಲಿ 7 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ಕುಸಿದಿದೆ. ಬಿಸಿಲೂರು ಕಲಬುರಗಿಯಲ್ಲಿ 12 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ಕುಸಿದಿದೆ. ಬಳ್ಳಾರಿ, ಕೊಪ್ಪಳ, ಯಾದಗಿರಿ, ರಾಯಚೂರಿನಲ್ಲೂ ಚಳಿ ಕಂಡಿದೆ. ಈಗ ತೀವ್ರ ಚಳಿಗೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ನಡುತ್ತಿರೋದು. ಮಕ್ಕಳು, ವಯಸ್ಸಾದವರಿಗೆ ಶೀತ, ಕೆಮ್ಮು, ಜ್ವರ ಶುರುವಾಗಿದೆ. ಹವಾಮಾನ ವೈಪರೀತ್ಯಕ್ಕೆ ಕಲಬುರಗಿಯ ಜನರು ತತ್ತರಿಸುತ್ತಿದ್ದಾರೆ. ಇನ್ನೂ 2 ದಿನ ಶೀತ ಗಾಳಿಯ ಎಚ್ಚರಿಕೆಯನ್ನ ಇಲಾಖೆ ಕೊಟ್ಟಿದೆ. ಕಲಬುರಗಿಯಲ್ಲಿ ಚಳಿಯ ಆರ್ಭಟಕ್ಕೆ ಜನ ತತ್ತರಿಸುತ್ತಿದ್ದಾರೆ. ಚಳಿ 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 ಬಿಸಿಲೂರು ಸೂರ್ಯನಗರಿ ಎನ್ನಿಸಿಕೊಂಡಿರುವಂತಹ ಕಲಬುರಗಿ ಜಿಲ್ಲೆ ಇದೀಗ ಅಕ್ಷರಶಃ ಚಳಿಯಿಂದ ನಡುಗಿ ಹೋಗ್ತಾ ಇದೆ. ಜನ ವಿಪರೀತ ಚಳಿ ಮತ್ತು ಶೀತ ಗಾಳಿಯಿಂದ ಕಂಗಾಲಾಗಿ ಹೋಗಿದ್ದಾರೆ. ಕಲಬುರಗಿಯಲ್ಲಿ ವಾಕಿಂಗ್ ಹೋಗುವಂಥವ್ರ ಸಂಖ್ಯೆ ಕೂಡ ಭಾಳಷ್ಟು ಕಡಿಮೆ ಆಗಿರುವಂಥದ್ದು. ಬೆಚ್ಚನೆಯ ಉಡುಪುಗಳನ್ನು ಧರಿಸಿಕೊಂಡು ಜನ ಹೊರಗೆ ಬರ್ತಾ ಇದ್ದಾರೆ. ನೋಡ್ಬೋದು, ಕಲಬುರಗಿಯ ಗಾರ್ಡನ್ ಒಂದರಲ್ಲಿ ನಾವಿದ್ದೀವಿ. ವಯಸ್ಸಾದವರು, ಹಿರಿಯರು, ಕಿರಿಯರು ಎನ್ನದೇ ಸಾಕಷ್ಟು ಜನ ವಾಕಿಂಗ್ ಬಂದಿದ್ದಾರೆ. ಕಲಬುರಗಿಯ ಜನ ಅದೆಷ್ಟೇ ಟೆಂಪ್ರೇಚರ್ ಹೆಚ್ಚಿಗಾದರೂ ಕೂಡ ಸ್ವಲ್ಪನೂ ಕೂಡ ಬೆವತ್ಕೊಳ್ಳೋದಿಲ್ಲ. ಇಲ್ಲಿನ ಟೆಂಪರೇಚರ್ 45 ಡಿಗ್ರಿ ಸೆಲ್ಸಿಯಸ್ ಅನ್ನು ಬೇಸಿಗೆ ಸಂದರ್ಭದಲ್ಲಿ ಮೀರ್ತದೆ, ಆದರೂ ಕೂಡ ಬೆವೋದಿಲ್ಲ. ಆದರೆ ಉಷ್ಣಾಂಶ ಕೇವಲ 15 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿತ ಕಂಡ್ರೆ ಸಾಕು, ಅಕ್ಷರಶಃ ಜನ ನಡುಗಿ ಬಿಡ್ತಾರೆ. ಅಂತಹ ವಾತಾವರಣ ಇಲ್ಲಿರುವಂಥದ್ದು. ಸಾಕಷ್ಟು ಹಿರಿಯರು ಇಲ್ಲಿದ್ದಾರೆ. ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ ಬನ್ನಿ. ಸರ್, ಗುಲ್ಬರ್ಗದ ಟೆಂಪ್ರೇಚರು 12 ಡಿಗ್ರಿ ಸೆಲ್ಸಿಯಸ್ಗೆ ಡೌನ್ ಆಗಿದೆ ರೀ. ಏನು ಹೇಳಕ್ಕೆ ಬಯಸ್ತೀರಿ? ಯಾವ ರೀತಿ ವಾತಾವರಣ ಕಂಡು ಬರ್ತಾ ಇದೆ? ಚಳಿಯ ಪರಿಣಾಮ ಏನೇನಾಗ್ತಾ ಇದೆ? ಚಳಿಯ ಪರಿಣಾಮ ಏನ್ರಿ, ಈಗ ಎಲ್ಲ ನೆಗಡಿ, ಕೆಮ್ಮ, ಜ್ವರ ಇಂಥವೆಲ್ಲ ಬರ್ಲಿಕ್ಕತ್ತೇವೆ ಜನರಿಗೆ. 20-25 ವರ್ಷದವರೆಲ್ಲ ಈ ಚಳಿಗಂದಿ ಹಾಸಿಗೆ ಬಿಟ್ಟು ಹೊರಗೆ ಬರ್ತಾ ಇಲ್ರಿ. ನಿಮ್ಮಂಥವ್ರು ಕೂಡ ಇಂತಹ ಚಳಿನಲ್ಲೂ ಬಂದು ವಾಕ್ ಮಾಡ್ತಾ ಇದ್ದೀರಿ. ಏನನ್ಸುತ್ತೆ ನಿಮಗೆ? ನೀವೇ ಸ್ಫೂರ್ತಿ? ಏನು ಚಳಿ ಹೆಚ್ಚಿರೋದ್ರಿಂದ ನಡುಗೆ ಕೋತೆ ತಿರುಗಾಡಿದೆ. ನಡ್ಗೋದು ತಪ್ಪಿಲ್ಲ. ಚಳಿ ಭಾಳ ಚಳಿ ಆಗಿಬಿಟ್ಟೈತ್ರಿ ಇದು. ಯಾಕಂದ್ರೆ ಇಲ್ಲಿ ನಮ್ಮ ಹೆಂಗದ ಅಂತಂದ್ರೆ ದಿನ ಮುಂಜಾನೆ ಎದ್ದು ಬರ್ಬೇಕಂದ್ರೆ ಕೈ ಎಲ್ಲ ಇದು ಐಸ್ ಹಿಡ್ದಂಗೆ ಆಗ್ಬಿಡ್ತಾವೆ. ಬೆರಳುಗಳು ಹೊರಗೆ ತೆಗಿಯೋಕೆ ಕಷ್ಟ. ಆದರೂ ಕೂಡ ಒಂದು ಸ್ವಲ್ಪ ನಡೆದಾಡಿದ್ರೆ ಒಂಚೂರು ದೇಹ ಬಿಸಿಯಾಗಿ ನಮಗೆ ಆರಾಮಾಗ್ತದೆ ಅಂತ ಹೇಳ್ಬಿಟ್ಟು ತಪ್ಪದೇ ಬರ್ತಿರ್ತೀವಿ ಇಂಥ ಚಳಿ. ವಾಕ್ ಬೇಕು, ಅದು ಸ್ವಲ್ಪ ಉಡುಪು ಗಿಡುಪು ಎಲ್ಲ ಸ್ವಲ್ಪ ಬೆಚ್ಚನೆ ಇದು ಹಾಕ್ಕೊಂಡು ಬರಬೇಕು ನಾವು ವಾಕಿಂಗ್ಗೆ ಬಂದು. ಮತ್ತು ಇಲ್ಲಿಂದ ಭಾಳ ಚಳಿ ಒಳಗೆ ಬಂದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಭಾಳ ಅದಾವ. ಅದ್ರ ಸಂಬಂಧ ಅಗದಿ ಒಳಗೆ ಸ್ವಲ್ಪ ಬೆಚ್ಚನೆ ಉಡುಪುಗಳನ್ನು ಧರಿಸುವುದು ಒಳ್ಳೆಯದು. ತಾವೇನು ಹೇಳ್ತೀರಿ ಸರ್? ಮಾತಾಡ್ಕ ನಡ್ಗ ಬರ್ತಾ ಇದ್ದ ರೀ. ಈಗ ತಿರುಗಾಡೋ ಸನಿಗೆ ಆಗಂಗಿಲ್ಲ, ಅಷ್ಟು ಥಂಡಿ ಐತ್ರಿ. ನಾವು ಪ್ರತಿನಿತ್ಯ ವಾಕಿಂಗ್ ಮಾಡ್ತೇವೆ ರೀ, ಆದರೂ ಕೂಡ ಈ ಈ ಥಂಡಿಗಾಗಿ ಬರೋದು ಆಗಂಗಿಲ್ಲ ರೀ. ಅಂದ್ರ ಸನಿಗೆ ಬಿಟ್ಟಿಲ್ರಿ ನಾವು. ಶರೀರ ಉಷ್ಣತೆ ಜರ ಆಗಲಿ ಅಂಥೇಳಿ ತಿರುಗಾಡ್ತಾ ಇದ್ದೇವೆ. ಬೆಚ್ಚನೆ ಉಡುಪುಗಳು ಹಾಕ್ಕೊಂಡು ಬಂದೀವಿ ರೀ. ಇವತ್ತಿನ ಒತ್ತಡ ಜೀವನದೊಳಗೆ ನಾವು ಹೊರಗೆ ಆಲ್ರೆಡಿ ಇಷ್ಟೆಲ್ಲ ಜನ ನಾವು ಡೈಲಿ ವಾಕಿಂಗ್ ಬರ್ತೀವಿ. ಬಂದಾಗ ನಮ್ಮ ಬೆಳಗ್ಗೆ ಎದ್ದು 5 ನಮ್ಗೆ ಎಚ್ಚರ ಆಗಿಬಿಡ್ತದೆ. ಚಳಿ ನೋಡಿದ್ರೆ ಹೊರಗೆ ಹೆದರಿಕೆ ಬರ್ತದೆ ಹೊರಗೆ ಬರಲಿಕ್ಕೆ. ಆದ್ದರಿಂದ ಬೆಚ್ಚನೆ ಉಡುಪುಗಳನ್ನು ಧರಿಸ್ಕೊಂಡು ಬರ್ತೀವಿ. ಬಂದು ಇಲ್ಲಿ ಎಲ್ಲರೂ ಕೂತು ಹರಟೆ ಹೊಡೆದು ವಾಕಿಂಗ್ ಮಾಡ್ಕೊಂಡು ಹೋದ್ರೆ ನಮಗೇನೋ ಈ ಒಂದು ಮುಂದಿನ ಕಾರ್ಯಕ್ರಮ ಸುಗಮವಾಗಿ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಾವೇನು ಹೇಳ್ತೀರಿ? ಗುಲ್ಬರ್ಗ ನಗರ ಯಾವಾಗಲೂ 45 ಡಿಗ್ರಿ 48 ಡಿಗ್ರಿ ಸೆಂಟಿಗ್ರೇಡ್ ಬರುವಂಥದ್ದು. ಅಂಥ ಒಂದು ವಾತಾವರಣದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.